ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಭಾರತೀಯ ಜನತಾ ಪಾರ್ಟಿ ಎಲ್ಲ ನಮ್ಮ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಗೌರವಾನ್ವಿತ ಸ್ಪೀಕರ್ ಅವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯವನ್ನ ವಿರೋಧಿಸಿ ನಾವಿವತ್ತು ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೇವೆ. ಯಾವ ಸ್ಪೀಕರ್ ಅವರು, ಸಭಾಧ್ಯಕ್ಷರು ಕಾಂಗ್ರೆಸ್ ಪಕ್ಷದ ಅಥವಾ ಆಡಳಿತ ಪಕ್ಷದ ಕೈಬೊಂಬೆಯಾಗಿ ವರ್ತನೆ ಮಾಡ್ತಾ ಇದ್ದಾರೆ, ಆಡಳಿತ ಪಕ್ಷದ ಕೈಬೊಂಬೆಯಾಗಿ ವರ್ತನೆ ಮಾಡ್ತಾ ಇದ್ದಾರೆ. ಇಲ್ಲ ಅಂತ ಹೇಳಿದ್ರೆ ಇವತ್ತು 18 ಶಾಸಕರನ್ನ ಈ ರೀತಿ ಸಂವಿಧಾನ ಬಾಹಿರವಾಗಿ 6 ತಿಂಗಳ ಕಾಲ ಅನೇಕ ಷರತ್ತುಗಳನ್ನ ಒಳಪಡಿಸಿ ಈ ರೀತಿ ಅಮಾನತು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹಿಂದೆ ಯಾವಾಗಲೂ ಸಹ ಈ ರೀತಿ ಘಟನೆ ನಡೆದಿರಲಿಲ್ಲ. ಒಬ್ಬ ಜನರಿಂದ ಆಯ್ಕೆ ಆಗಿರ್ತಕ್ಕಂಥ ಒಬ್ಬ ಶಾಸಕನನ್ನ, ಜನಪ್ರತಿನಿಧಿಯನ್ನ 6 ತಿಂಗಳ ಕಾಲ ಅವ್ರನ್ನ ಸಸ್ಪೆಂಡ್ ಮಾಡಿ ಕಮಿಟಿ ಮೀಟಿಂಗ್ಗಳಲ್ಲೂ ಕೂಡ ಭಾಗವಹಿಸ್ತೀನಿ, ವಿಧಾನಸಭೆಯ ಮೊಗಸಾಲಿಗೂ ಕೂಡ ಬರಬಾರದು ಅನ್ನೋ ರೀತಿ ಇವತ್ತು ಆದೇಶ ಮಾಡಿದ್ದಾರೆ ಇವತ್ತು ಸ್ಪೀಕರ್ ಅವರು ಅಂತ ಹೇಳಿದ್ರೆ, ಇದು ಖಂಡಿತ ಆಡಳಿತ ಪಕ್ಷದ ಕೈಬೊಂಬೆಯಾಗಿ ಆಡಳಿತ ಪಕ್ಷದ ಮುಖ್ಯಮಂತ್ರಿಗಳನ್ನ ಖುಷಿ ಪಡಿಸೋಕ್ಕೋಸ್ಕರ ಈ ರೀತಿ ಸ್ಪೀಕರ್ ಅವರು ಕಾನೂನು ಬಾಹಿರವಾಗಿ, ಸಂವಿಧಾನ ವಿರೋಧವಾಗಿ ಈ ರೀತಿ ಒಂದು ನಡೆಯನ್ನ, ಒಂದು ಆದೇಶವನ್ನ ಮಾಡಿದ್ದಾರೆ. ನಾನು ವಿರೋಧ ಪಕ್ಷದ ನಾಯಕರು ಕಳೆದ ವಾರ ಪತ್ರಿಕಾಗೋಷ್ಠಿ ನಡೆಸಿದ್ವಿ. ತತ್ಕ್ಷಣ ಸ್ಪೀಕರ್ ಅವರ ಹೇಳಿಕೆಯನ್ನು ಕೂಡ ನಾವು ಗಮನಿಸಿದ್ದೇವೆ. ನಾನು ತೆಗೆದುಕೊಳ್ತೇನೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಯಾತಕ್ಕೋಸ್ಕರ ಕಾಯ್ತಾ ಇದ್ದಾರೆ ಸ್ಪೀಕರ್ ಅವರು? ಸ್ಪೀಕರ್ ಅರ್ಥ ಆಗಿದೆ ಅವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ. ಸ್ಪೀಕರ್ ಅವರೇನು ನಮ್ಮ 18 ಶಾಸಕರನ್ನ ಸಸ್ಪೆಂಡ್ ಮಾಡಿದ್ದಾರೆ, ಇದು ಸಂವಿಧಾನ ವಿರೋಧಿ ಅನ್ನುವ ಅಂಶ ಸ್ಪೀಕರ್ ಅವರು ಕೂಡ ಅರ್ಥ ಆಗಿದೆ. ಆದ್ರೂ ಕೂಡ ಆಡಳಿತ ಪಕ್ಷದ ಒತ್ತಡಕ್ಕೆ ಮಣಿದು ಇವತ್ತು ಸ್ಪೀಕರ್ ಅವರು ಕೂಡ ಬಂಡತನವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಮ್ಮೆಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಕೆಂಗಲ್ ಹನುಮಂತಯ್ಯ ಪ್ರತಿಮೆ ಮುಂದೆ ಪ್ರತಿಭಟನೆ ಮಾಡಿ ಇವತ್ತು ನಾವು ನಮ್ಮ ಒಂದು ರೆಪ್ರೆಸೆಂಟೇಷನ್ ಕೂಡ ಇವತ್ತು ನಾವು ಕೊಡ್ತಾ ಇದ್ದೇವೆ. ಈಗಲಾದ್ರೂ ಕೂಡ ಸಭಾಧ್ಯಕ್ಷರನ್ನ ಅರ್ಥ ಮಾಡಿಕೊಂಡು ಅವರು ಮಾಡಿರ್ತಕ್ಕಂಥ ಒಂದು ಆದೇಶ ಕಾನೂನಿನ ವಿರುದ್ಧವಾಗಿ, ಸಂಸದೀಯ ನಡವಳಿಕೆ ವಿರುದ್ಧವಾಗಿ ಯಾವ ರೀತಿ ಒಂದು ಆದೇಶವನ್ನ ಮಾಡಿದ್ದಾರೆ, ಆ ಒಂದು ಆದೇಶವನ್ನ ಹಿಂಪಡಿಬೇಕು. ನಮ್ಮ ಎಲ್ಲ ಶಾಸಕರ 18 ಶಾಸಕರ ಅಮಾನತನ್ನು ಹಿಂಪಡಿಬೇಕು. ನಾವು ಅಲ್ಲಿಯವರೆಗೂ ಸಹ ಈಗಾಗಲೇ ಘೋಷಣೆ ಮಾಡಿದ್ದೇವೆ, ಭಾರತೀಯ ಜನತಾ ಪಾರ್ಟಿ ಯಾವುದೇ ನಮ್ಮ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಯಾವುದೇ ಒಂದು ಕಮಿಟಿ ಮೀಟಿಂಗ್ಗಳಿಗೆ ನಾವು ಭಾಗವಹಿಸೋದಿಲ್ಲ. ಇದನ್ನ ಅವತ್ತು ಕೂಡ ಹೇಳಿದೆ, ಇವತ್ತು ಕೂಡ ಮತ್ತೊಮ್ಮೆ ಪುನರುಚ್ಚಾರ ಮಾಡ್ತಾ ಇದ್ದೇವೆ. ಈಗಲಾದ್ರೂ ಕೂಡ ಸ್ಪೀಕರ್ ಅವರು ಎಚ್ಚೆತ್ತುಕೊಂಡು ಇವತ್ತು 18 ಜನ ಶಾಸಕರಿಗೆ ಏನು ಅಮಾನತು ಮಾಡಿದ್ದೀರಿ, ಆ ಒಂದು ಕಾನೂನು ಬಾಹಿರವಾಗಿರ್ತಕ್ಕಂಥ ತಮ್ಮ ಆದೇಶವನ್ನ ಹಿಂಪಡಿಬೇಕು ಅಂತ ಹೇಳಿ ಮತ್ತೊಮ್ಮೆ ನಾನು ಇವತ್ತು ಆಗ್ರಹವನ್ನ ಮಾಡ್ತಾ ಇದ್ದೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.